ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇಲ್ಲಿ ಹೊರಗೆ ಕಿಚನ್ ಒಲಿ ಹೊತ್ಸೇನಿ. ಹೊರಗಿನ ಕಿಚನ್ನಾಗ ಅಡುಗೆ ಮಾಡಕತ್ತ ಮೈ ತೊಳಿತಿದ್ರದ ನಮ್ಮ ಗೌರಿ ಮೈ ತೊಳಿತಾರಂತ ನೋಡ್ರಿ. ಮಕ್ಕೊಂದ್ ಮೇಲೆ ಕಾಡ್ಸೋದ ಗೊತ್ತಿಲ್ಲ ಬೇಕ. ನಮ್ದು ಇಲಾಚಿ ಗಿಡ ಹೋಗಿರ್ಕಂಗೆ ಬನ ಬನ ಅನ್ನಕದತ್ ನೋಡ್ರಿ. ಇವು ಟಮಾಟೊ ಕಣ್ಣಿನೇ ಒಂದಿಟ್ಟು ಬೆಂಕಿತ್ತ. ಸಂಜಿನಾಗ ಅನ್ನ ಮಾಡಿದ್ನಿ, ಅದ್ರಾಗಟ್ಟು ಸುಟ್ಟೇನಿ. ಈಗಟ್ಟು ಸುಟ್ಕೊಂಡು ಟಮಾಟಿಕಾಯಿ ಹಿಂಡಿ ಅಂತೀವಿ ನಾವು, ಚಟ್ನಿ ಮಾಡಿದ್ರೆ ಮಸ್ತ್ ಆಕೈತಿ. ಇಲ್ಲಿ ಖಾಲಿ ಐತಿ. ಇಲ್ಲಿ ಯಾವ್ದಾರು ಒಂದು ಗಿಡ ಹಚ್ಬೇಕು. ಮತ್ತು ಅಲ್ಲಿ ಇದು ಉತ್ತತ್ತಿ ಹಣ್ಣಿನ ಗಿಡ ತಾನ ಬೀಜ ಬಿದ್ದು ಬೆಳೆ ಆಗತೈತಿ. ಇಲ್ಲೊಂದು ಮಾವಿನ ಗಿಡ ಐತಿ ನೋಡ್ರಿ. ಇದು ಹಂಗೆ ಉದ್ದಕ್ಕೆ ಹೊಂಟೈತಿ, ಯಾವಾಗ ಹಣ್ಣಕ್ಕೈತೆ ಗೊತ್ತಿಲ್ಲ. ಇದು ಎಲಿ ಬಳ್ಳಿ ಹಾಕಿವಿಲ್ಲ, ಇಲ್ಲಿ ಬಂದೈತಿ ನೋಡ್ರಿ. ಎಲಿ ಬಳ್ಳಿ ಯಾಕೋ ಸರಿ ಬರೋಲ್ತಿದೆ, ಯಾಕಂತ ನಮಗೂ ಗೊತ್ತಾಗಲ್ತ. ಈ ಕಡೆ ಎಲ್ಲರಿಗೂ ರೋಗ ಭಾಳ ಬೀಳ್ತಾವಲ್ಲ, ಹಂಗಾಗಿರ್ಬೋದೇನೋ. ಅದೊಂದು ಮಾವಿನ ಗಿಡ ಎಲ್ಲ ಕಾಯಿ ಉದ್ರಿ ಎಲ್ಲ ಎಲಿ ಉದ್ರಿ ಹೋತ. ಪಾಪ ಏನು ರೋಗ ಬಿತ್ತೋ ಏನೋ ಗೊತ್ತಿಲ್ಲ. ನಾವೆಲ್ಲಿ ಸಿಡಿಯಾಡ್ತೈತೆ ಒಣಗ್ತೈತೆ ಅಂತ ಅಂದ್ಕೊಂಡಿದ್ವಿ. ಸಿಕ್ಕಾಬಿಟ್ಟು ಹೆದರಿಕಾಗ್ಬಿಟ್ಟಿತ್ತು. ಯಾಕಂದರೆ 2-3 ವರ್ಷ ಹಣ್ಣು ಕೊಟ್ಟಿತ್ತದು ಪಾಪ. ಬಟ್ ಹಾಗೇನು ಇದಾಗಲಿಲ್ಲ. ಮತ್ತು ಉಳ್ಕೊಂತ ಅದ್ರ ಕಾಯಿ ಎಲ್ಲನೂ ಹೌದು, ಎಲ್ಲಾರು ಒಂದೊಂದು ಕಾಯಿ ಇದಾವೆ. ಒಂದು 100 ಕಾಯಿ ಇದ್ದು, ಇನ್ನೂ ಅಷ್ಟು ಕಾಯಿ ಆಗಿದ್ದವು. ಹೇಗಿಲ್ಲೇ ನೀರು ಕಳಕುಳು ಕುದಿಯಕತ್ತಾವ ನೋಡ್ರಿ. ಇನ್ನಟ್ಟು ಕುದಿ ಬರ್ಬೇಕವ ಹಂಗೆ. ಮತ್ತು ಇಲ್ಲಿ ಹಿಟ್ಟನ್ನು ಸಾಣಿಸಿಟ್ಕೊಂಡೇನಿ, ಇದನ್ನು ಕಲ್ಲನ್ನು ತೊಳೆದಿಟ್ಕೊಂಡೇನಿ. ಈಗ ರೊಟ್ಟಿ ಮಾಡ್ತೇನೆ ರೀ. ರೊಟ್ಟಿ ಮಾಡಿ ಆಮ್ಯಾಗ ಸಿಗ್ತೇನೆ. ನಂದು ಪಗ್ಮೆಂಟೇಷನ್ ಮತ್ತು ನೋಡ್ರಿ, ಮತ್ತು ಯಾಕೋ ಜಾಸ್ತಿ ಆಗುತ್ತೆ. ಹೋಗಿತ್ತದ, ಅದು ಯಾವಾಗ ಹೋಗ್ತೈತಿ ಯಾವಾಗ ಬರ್ತೈತಿ ಗೊತ್ತನಾಗಂಗಿಲ್ಲ. ಮೊನ್ನೆ ವಿಡಿಯೋದಲ್ಲಿ ನನ್ನ ಕುತ್ತಿಗೆ ಮತ್ತು ದಪ್ಪ ಆಗೈತೆ, ನನ್ನ ಮತ್ತು ವೆಯ್ಟ್ ಗೇನ್ ಇಮಿಡಿಯೇಟ್ಲಿ ಬರೀ 1 ಮಂತಲ್ಲಿ. ಸ್ವಲ್ಪ ಹೆವಿ ಟೆನ್ಷನ್ ಆತ. 1 ಮಂತಲ್ಲಿನ ಇಮಿಡಿಯೇಟ್ಲಿ ವೆಯ್ಟ್ ಗೇನ್ ಆಯ್ತು ನೋಡ್ರಿ. ನಂಬ್ತಿರಿಲ್ಲ ಗೊತ್ತಿಲ್ಲ, ಬಟ್ 1 ಮಂತಲ್ಲೇನ ನನಗೆ ಹೆಂಗಂತಂದ್ರೆ ಜಾಸ್ತಿ ಟೆನ್ಷನ್ ಆತಂದ್ರೆ ವೆಯ್ಟ್ ಗೇನ್ ಆಕೈತಿ. ಟೆನ್ಷನ್ ಆದ್ರೆ ಹಾರ್ಮೋನ್ಗಳ ವ್ಯತ್ಯಾಸ ಆಗಿರ್ತೈತಲ್ಲ, ಹಾಗಾಗಿ ರೀ ಫ್ಯಾಮ್ಲಿ ಪ್ರಾಬ್ಲಮ್ಮು ಸಮಸ್ಯೆಗಳು ಏನಾದರೂ ಇರ್ತಾವೆ. ಏನು ಮಾಡೋದ್ರಿ, ಹೇಳ್ಕೊಳಕ್ಕೂ ಹಂಗಿಲ್ಲ, ಬಿಡೋಕ್ಕೂ ಹಂಗಿಲ್ಲ, ಆದರೂ ಅನುಭವಿಸ್ಬೇಕು. ಹಿಟ್ಟು ನಾದ್ಕೊಳ್ಳೋ ಮಟ ಹಾಲಾದ್ರೂ ಕಾಯ್ತಾವು, ಹೌದಿಲ್ರಿ? ನಮ್ಮ ಯಜಮಾನ್ರ ಹಾಲು ಹಿಂಡಿ ಚಹಾ ಕಾಸ್ಕೊಂಡಾರ. ಅವ್ರಿಗಷ್ಟು ವೇಟ್ ಗೇನ್ ಆಗಿದ್ದಕ್ಕಾಗೆ ಚಹಾ ಕುಡಿದು ಬಿಟ್ಟೇನಿ. ಇದು ಹಪ್ಪಳ ತೆಗಿಯೋಕೆ ಯೂಸ್ ಮಾಡ್ತಿದ್ನಿ, ಅದು ನೋಡ್ರಿ ಇಲ್ಲಿ ಕಟ್ಟಾಗ್ಬಿಟ್ಟೈತಿ. ಅದಕ್ಕೆ ಹಿಟ್ಟು ತಿರ್ಕೊಳಕ್ಕೆ ಯೂಸ್ ಮಾಡಕತ್ತೀನಿ. ಇರ್ಬೇಕ್ರಿ ಈ ಥರ ಟ್ಯಾಲೆಂಟ್. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೂರ್ಯದೇವ ಅಂದ್ರೂ ಮಾಡಿದಾಗ ಮಳೆ ಆಗ್ಬಿಟ್ಟಾನ. ಫುಲ್ ಮಾಡಾಗ್ಬಿಟ್ಟೈತಿ. ಬಿಸಿಲು ಎಷ್ಟೊತ್ತಿಗೆ ಬೀಳ್ತೈತೆ ಅಂತ ಗೊತ್ತಿಲ್ಲ. ಕಾದು ನೋಡ್ಬೇಕ್ರಿ. ಈ ವರ್ಷ ಚಳಿಗಾಲಕ್ಕಂದ್ರೂ ಸಿಕ್ಕಾಪಟ್ಟಿ ಥಂಡಿ ಐತೆ. ಚಳಿಗಾಲ ಅಂತ ಅನ್ನಿಸ್ತ. ಬ್ಯಾಸ್ಗಿಗೆ ಅಂತ ಅನ್ನಿಸೋಲ್ತು. ಯಾಕಂದ್ರೆ ಬಿಸಿಲು ಕಡಿಮೆ. ಬಿಲ್ ಗೇಟ್ಸ್ ಏನೋ ಹಂಗೆ ಮಾಡ್ಯಾನ ಅಂತಂತಾರ. ನಮ್ಮ ಏರಿಯಾಕಷ್ಟು ಮಳೆ ಆಗ್ಬೇಕು. ಎಲ್ಲೆಲ್ಲಿ ಮಳೆ ಬೇಡ ಅಲ್ಲಿ ಆಗಬಾರ್ದು, ಬೇಕಂದಲ್ಲಿ ಮಳೆ ಆಗ್ಬೇಕು. ಯಾಕಂದ್ರೆ ಈ ಕಡೆ ಬ್ಯಾಸಿಗೆ ಬಂತಂದ್ರೆ ನೀರಿನ ಭಾಳ ಸಮಸ್ಯೆ ಆಕೈತಿ. ಬೆಳೆಗಳಿಗೆಲ್ಲ ಹಾಸಾಕತ್ತಿ. ಬೋರ್ ನೀರು ಕಡಿಮೆ ಆಗ್ಬಿಡ್ತಾವೆ. ಬೋರ್ವೆಲ್ ಕೊರ್ಸಿ ಪಾಪ ಈ ಕಡೆ ನಮ್ಮ ಕಡೆ ಭಾಳಷ್ಟು ಜನರು ಹೆಂಗಂದ್ರೆ ಸಾಲದ ಸುಳಿಯಲ್ಲಿ ನರಳಾಕತ್ತಾರಂತನ್ನ ಹೇಳ್ಬೋದು. ಹಾಗಾಗಿ ನಮ್ಮ ಏರಿಯಾಕಂದ್ರೂ ಇನ್ನೂ ಜಾಸ್ತಿ ಮಳೆ ಆಗಲ್ಲ. ನಮ್ಗೆ 12 ತಿಂಗಳು ಮಳೆ ಆದ್ರೂ ಬೇಸರಿಲ್ಲ. ನಮ್ಮ ಹೊಲಗಳಿಗೆ ಎಷ್ಟು ಮಳೆ ಆದ್ರೂ ಬೋರಿನ ನೀರು ಜಾಸ್ತಿ ಅಕ್ಕವನು ಖುಷಿ ನಮ್ಗೆ ಮಳೆ ಆದ್ರೆ. ನೀವು ಸ್ವಲ್ಪ ಪ್ರೇಯರ್ ಮಾಡ್ಕೋರಿ ನಮಗೆ ಮಳೆ ಜಾಸ್ತಿ ಆಗಲಿ ಅಂತೇಳಿ. ಯಾಕಂದ್ರೆ ಮಳೆ ಭಾಳ ಕಡಿಮೆ ನಮ್ಮ ಏರಿಯಾಕ್ಕೆ ಆಗೋದು. ಈಗ ಹಿಟ್ಟಿಗೆಲ್ಲ ನಾದ್ಕೊಂಡು ಪಟ್ಟ ರೊಟ್ಟಿ ಬಡಿ ಮುಂದೆ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೋತೀನಿ ರೀ.
ನಮ್ಮ ಯಜಮಾನ್ರು ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ರೊಟ್ಟಿ ಮಾಡೋದ ಆತ್ರಿ ನಂದು. ಈಗ ನಾನು ಟೊಮೆಟೊ ಕಾಯಿ ಹಿಂಡಿ ಮಾಡ್ತೀನಿ. ರೊಟ್ಟಿ ನೋಡ್ರಿ, ರೊಟ್ಟಿ ಯಾರಿಗೆಲ್ಲ ಇಷ್ಟ ಬರ್ರಿ ತಿನ್ನಕ್ಕೆ. ಟೊಮೆಟೊ ಕಾಯಿ ಒಂದಿಷ್ಟು ಸುಟ್ಟಿದ್ನಿ ಅಂತನಲ್ಲ, ಹಿಂಗೆ ಸುಟ್ಕೋಬೇಕು. ಇವನ್ನ ಹಿಂಗೆ ಸುಟ್ಕೊಂಡಾಗನ ಇದನ್ನ ಮ್ಯಾಗಿನ ಸಿಪ್ಪೆ ತೆಗಿಯೋದು ಇರ್ತೈತಿಲ್ಲ, ಇದನ್ನ ತೆಗೆದು ಶೇಂಗಾ ಕಾಳು ಹೊಡೆದು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಕಲ್ಲ ಗರ 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 ಅರದ್ರೆ ಏನು ರುಚಿ ಅಂತೀರಿ ನೋಡ್ರಿ. ನಾನು ರೊಟ್ಟಿ ಮಾಡಬೇಕಾದ್ರೆ ಸಣ್ಣ ಹುಡುಗರ್ಗತ್ತೆ ಮೈ ತುಂಬ ಇಟ್ಟು ಇಲ್ಲಿ ಇರ್ತೈತಲ್ಲ, ಇದು ನೀರು ಮತ್ತು ಹಿಟ್ಟು ಹತ್ತತಿ ನೋಡ್ರಿ. ರೊಟ್ಟಿ ಮಾಡೋನ್ ಊಟ ಇದು ಹಾಕಿದೆ. ನಿಂಗೇನು ಟೊಮೆಟೊ ಕಾಯಿ ಹಾಕಿನಿ ಬೆಂಕಿ ಒಳಗೆ. ಈ ನಮ್ಮನೆ ಸರ್ಕಸ್ ಮಾಡಿ ಅಡುಗೆ ಮಾಡೋರು ನೋಡಿರಿ, ಎಲ್ಲಾದರೂ ರುಕ್ಮಿಣಿನ ನೋಡೋಕ್ಕೆ ಸಾಧ್ಯ. ಬೆಂಕಿ ಕೆಣದ ಸುಟ್ರನ ಟೇಸ್ಟ್ ರೀ ಅವು. ಸೊ ರೆಡಿ ಆಯ್ತು. ಹಂಗೆ ಏನು ಮಾಡೋಣ ಅಂತಂದ್ರೆ ಮೊನ್ನೆ ಮಾಡಿದ್ದೆ ಹಾಕಿದ್ನಲ್ಲ ನಾನು ನೋಡಿಯ, ಏನಿಲ್ಲ ಹಿಂಗೆ ಸುಡೋದು ಅದೇ ಹೇಳಿದ್ನಲ್ಲ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕಿ ಟೊಮೆಟೊ ಕಾಯಿ ಹಾಕಿ ಗರ 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 ಅರಿದ್ರೆ ಸಖತ್ತಾಗಿ ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಮಸ್ತ್. ಇವನ್ನ ಶೇಂಗಾ ಕಾಳು ಹುರಿದು ಹಾಕ್ಕೋಬೇಕು. ನಮ್ಮ ಮನೆಯವ್ರು ತಿಂದೇ ಸಹಿತ ತಿಂದ್ರೆ ರುಚಿಗೆ ತಕ್ಕಷ್ಟ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ, ರುಚಿ ಜಾಸ್ತಿ ಬರ್ಬೇಕಂತ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೋದು. ಇಷ್ಟ ಇರೋರ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಮಸ್ತ್ ಸುಟ್ಟೋತಿ, ಇದು ಸ್ವಲ್ಪ ಇನ್ನಟ್ಟು ಬೇಯಿಸೈತಿ, ಇನ್ನಟ್ಟು ಸುಟ್ಕೋಬೇಕು. ಸದ್ಯಕ್ಕೆ ನಾನು ರೊಟ್ಟಿ ಬೇಯಿಸ್ಕೊಂಡು ಶೇಂಗಾ ಹುರ್ಕೋತೀನಿ. ಹಚ್ಚು ಹಂಗಲ್ಲ ನಮ್ಮ ಯಜಮಾನ್ರು ನಮ್ಮ ಗೌರಿ ವ್ಯವಸ್ಥೆ ಮಾಡಕತ್ತಾರ. ಅದಕ್ಕೆ ನೀವು ತರೋದು ಮಾಡೋದು. ಏನೋ ಟೊಮೆಟೊ ಕಾಯಿ ವಾಸನೆ ಬಂತು, ಟೊಮೆಟೊ ಕಾಯಿ ಉಳ್ದತ್ತು. ಈ ಶೇಂಗಾ ಮಸ್ತ್ ಅದ ನೋಡ್ರಿ. ಇದ್ರೊಳಗೆ ತಂದಿದ್ದಿಲ್ಲ ಬಿಟ್ಟು ಜಾರಿ ಕಾಪರ್ದ ಸೂಪರ್ ಮಾರ್ಕೆಟ್ ಏನೋ. ಚಾರ್ಲಿ ನಮ್ಮ ಗೌರಿಗೆ ಸಜ್ಜಿ ಮೇವು ಕಡ್ಕೊಂಬಂದು ಸಜ್ಜಿ ಮೇವು ಹಾಕಾಕತ್ತಾರ ನಮ್ಮ ಯಜಮಾನ್ರು. ಇಲ್ಲೇ ಇಡ್ತಿ ಅಯ್ಯೋ ಶೇಂಗಾ ಹೋತಿದ್ದು ಅವ್ರದ್ದು ವಿಡಿಯೋ ಮಾಡಕೊಡ್ದ. ಚಿ 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 ಈ ಥರ ಆಗಬಾರ್ದಿತ್ತು. ವಿಡಿಯೋ ಮಾಡಾಕತ್ನಿ ಅಂದ್ರೆ ಮೈ ಮರ್ತು ಬಿಡುತ್ತೆ ನಾನು. ಎಷ್ಟು ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಇವನ್ನ. ಸಣ್ಣ ಉರಿ ಒಳಗೆ ಹುರ್ಕೊಂಡು ಅಂದ್ರೆ ಮಸ್ತ್ ಬರ್ತವೆ ಇವು.
ಬಟ್ ಹೊತ್ತಿದ್ದು ಸ್ವಲ್ಪ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಸರಿ ಹೋಗ್ತೈತಿ. ಅಯ್ಯೋ ಅಯ್ಯೋ ಮಸಿದರ್ಬಿ ರೊಟ್ಟಿ ಒಳಗೆ ಹಾಕ್ತಾನೆ ನಿನಗೆ. ರೊಟ್ಟಿ ಒಳಗೆ ಹಾಕಿನಿ ಯಾಕೆ ಹೇಳ್ರಿ, ರೊಟ್ಟಿ ಒಳಗೆ ಹಾಕಬಾರ್ದಿತ್ತು ಅವನು. ಇದೊಂದಿಟ್ಟು ಇನ್ನಟ್ಟು ಬೇಯಿಸ್ಕೋಬೇಕು ಖಡಕ್ಕಾಗಿ, ಈಗ ತಿನ್ನಕ್ಕೆ. ನೋಡ್ರಿ ಎಲ್ಲೆಲ್ಲಿ ಓಡಾಡಿದ್ದು ನಮ್ಮ ಶೇಂಗಾ, ಇಲ್ಲೆಲ್ಲ ಬಂದುಬಿಟ್ಟವು. ಈಗ ಮ್ಯಾಗಿನ ಸಿಪ್ಪೆ ತಕ್ಕೊಂಡು ಮಾಡೋಣ್ರಿ ಶೇಂಗಾ ಚಟ್ನಿ. ಆರ್ಲಿ ಒಂದಿಟ ರೊಟ್ಟಿ ಹೊತ್ತೆ ಅಂತ ಇಲ್ಲ, ಇದ ಒಲಿ ಮ್ಯಾಗ ಅನ್ನಕ್ಕೆ ಇಟ್ಕೋತೀನಿ. ಮತ್ತು ಒಂದು ತತ್ತಿ ಹಾಕೋ ಕೋಳದ. ನಾನು ರೊಟ್ಟಿ ಮಾಡೀನಿ, ರೊಟ್ಟಿ ಮಾಡಿ ರಾಗಿ ಮುದ್ದೆ ಮಾಡೀನಿ. ಇಲ್ಲೇ ಟೊಮೆಟೊ ಕಾಯಿ ನೋಡ್ರಿ, ಹಾಂ ಸಿಪ್ಪೆ ಸುಲ್ಕೊಂಡೇನಿ. ಮತ್ತು ಅಲ್ಲಿ ಹುರಿದಿಟ್ಕೊಂಡೇನಿ. ಇದೇನು ಇದನ್ನು ಹಾಕೋಬೇಡ, ಸಿಪ್ಪೆ ಸುಲ್ಕೊಂಡಿನಿ. ಯಾವಾಗ ಚಿಕನ್ ನೋಡಿತ್ತ ರಾಗಿ ಮುದ್ದೆ ನೀವು ನೋಂಗಂದ್ರೆ ಹಂಗೆ ಕಸ ಕಡ್ತೀರ ಅಂತ ಹಿಸಾಬೇನು ಕೈ ಮಗಳ, ಹಿಸಾಬೇನು ಕೈ ಇರ್ತತಿ ಚಿಕನ್ ಜೊತೆ ನುಂಗಬೇಕದನ್ನ ಕಡದ ತಿನ್ನೋದಲ್ಲ ಅದನ್ನು. ರಾಗಿ ಮುದ್ದೆ ರಾಗಿ ಮುದ್ದಿನ ಎಷ್ಟು ತಿರಿತೇವಿ ಅಷ್ಟು ಮಸ್ತ್ ಆಕೈತೆ ನೋಡ್ರಿ. ಗಂಟು ಆಗ್ಬಾರ್ದು, ಗಂಟು ಆಗ್ಲಾರಂಗೆ ಒಂದೊಂದು ಟೈಮ್ ಚಲೋ ಬರ್ತೈತೆ, ಒಂದೊಂದು ಟೈಮ್ ಗಂಟು ಆಗಿರ್ತೈತಿ. ಸ್ವಲ್ಪ ಮೆತ್ತಗೆ ಬೇಕಾಗಿತ್ತು ನನಗೆ, ಹಾಗಾಗಿ ಮೆತ್ತಗೆ ಮಾಡ್ಕೊಳಕತ್ತೀನಿ. ನಿನ್ನೆ ರಾತ್ರಿ ಮಾಡಿದ್ವಿ. ನಿನ್ನೆ ರಾತ್ರಿ ಏನಾಗಿತ್ತಂದ್ರೆ ಗಟ್ಟಿಗಿತ್ತು, ಸ್ವಲ್ಪ ಮೆತ್ತಗಿರಲಿ, ಹಿಂಗೆ ನುಂಗಿದ್ರೆ ಗಂಟಲ್ನಾಗ ಈಸಿಯಾಗಿ ಹೋಗ್ಲಿ ಅಂತ. ಗಾಳಿ ಸುತ್ತಾಡಕದ, ಹುಗಿನ ಸುತ್ತಾಡ್ತದೆ. ರಾಗಿ ಮುದ್ದೆ ನಾನು ಅನ್ಕೊಂಡಂಗೆ ಮಸ್ತ್ ಅಂತ. ನಮ್ಮ ದೇವಿನ ತಿಂತಾರ ರಾಗಿ ಮುದ್ದೆ, ಆಕೆ ಇಷ್ಟಪಟ್ಟು ತಿಂತಾಳ. ಇಲ್ಲಪ್ಪ ನೀ ಹೆಂಗೆ ಕೊಡ್ತಾ ನೀವು? ಅಯ್ಯೋ ಆಕಳು ನೀರು ಕುಡಿಸಿಲ್ವಾ? ಇಲ್ಲ. ಹಾಂ ಅಷ್ಟು ಮ್ಯಾಕ್ ಆಗ್ಬೇಕು. ನಾಳೆಗೆ ಹಾಕೋರಿ ಅಂತೀರಿ. ಇದನ್ನ ಹಾಕಲ್ಲ ಮುಗಿತೀನಿ.
ಫೋನ್ ತಗೋಬಲ್ಲ ಸುದ್ದಿ ತಟಕಾಗಲ್ಲ ಹಾಕ್ಬೇಕು ಮತ್ತೆ ಮಗನ ಮತ್ತೆ ಕೊಡ್ ಅದಕ್ಕೆ ಬಯಸ್ಕೊತೇವೆ ಬಿಡಮ್ಮೆ ಕಡ್ ತುಂಬ ತಟ್ ಹಿಡ್ಕೊರ್ಮೆ ತಟ್ ಹಿಡ್ಕೊರಮ್ಮಿ ಹಿಡ್ಕೊರ್ಮೆ ನಾಟ ಅದ್ರಾಗ ಬಿತ್ತೀನಿ ಅರ್ಧ ತುಣಕ್ ಏನೋ ತಳಗ್ ಬಿದ್ದತ್ ಮೀ ಸರ್ಪನಿ ಇಲ್ಲಿ ಕಟ್ಟಾಗೈತೆ ನೋಡ್ರಿ ಇಲ್ಲಿ ಎಲ್ಲಿ ಅದ ಕಟ್ಬೇಕಮ್ಮೆ ಅವೆಲ್ಲ ಹಂಗ ಇರ್ತಾವಮ್ಮೆ ಇದು ಅಳಗ್ಯಾಡ್ಕತ್ತದ ಮಮ್ಮಿ ಮಗನ ನೀ ಮ್ಯಾಗ ಹತ್ತ ಮಿಂಚಣಿಕೆ ಬಿಡ ಮಿಂಚಣಿಕೆ ತೆಗೆದು ಹೋಗಿ ಅಲ್ಲಿ ಮ್ಯಾಗ ಹತ್ತ ಕತ್ತದಮ್ಮೆ ನೋಡಿಲ್ಲಿ ಉದ್ಯೋಗ ಮಾಡಿ ನಾವಂತೆ ಬರ್ಮಿ ಕೊಡ್ಮಿ ಏನ್ ಕೊಡ್ಲಪ್ಪ ಈಗ ಅದನ್ನ ಎತ್ತಿ ಕೊಡು ಬಾಮ್ಮೆ ದಿನ ಎತ್ತಿ ಹಾಕಿ ಕೊಡ್ತಾರ ದಡಾಪ ಅಯ್ಯೋ ಅಲ್ಲಿ ಹೆಚ್ಚಿ ನಾಟಮ್ಮೆ ನಾಟ್ ಅದ್ರಾಗ ಐತಿ ನಾಟ್ ಕೊಡ್ತೀನಿ ಇದು ಇದೇನಿದೆ ಅದ ಉಪಯೋಗ ಎಕ್ಸ್ಟ್ರಾನ ಅದ್ ತಳಗ ಐತ್ಲ ಅದಕ್ಕೆ ಇರ್ಬೋದು ನೋಡ್ಮಿ ತಳಗ ಐತ್ಲ ತೊಗೊಂಬಂದಿ ಒಮ್ಮೆ ಅದನ್ನ ಇವಾಗ ಎಕ್ಸ್ಟ್ರಾ ನಿಮಗೆ ಅಲ್ಲಿ ಅದೇ ಕಟ್ಟಾವಲ್ಲ ಬಿಸಿಲು ಕೊಂಡ್ರಲ್ಲ ಬಿಸಿಲು ಇಲ್ಲೆಲ್ಲಿ ಇರ್ತೈತಿ ಮತ್ತೆ ಅಲ್ಲಿ ಬಿಸಿಲು ಬರ್ತೈತಿ ಮತ್ತೆ ಇಲ್ಲಿ ಆದ್ರೆ ಯಾವಾಗಲೂ ಇದು ಇರ್ತೈತಿ ದಪ್ಪ ಸ್ವಲ್ಪ ನೋಡಿ ಇನ್ನೊಂದು ವಾಂಕ ಇಷ್ಟ ಇಷ್ಟ ಐ ಕ್ಲಾಕ್ ಆಗ್ಬೇಕ ಅಷ್ಟೇ ಮಗನಾಗಿದೆ ಎಲ್ಲರೂ ಸೆಲೆಕ್ಟ್ ಕೂಡಿ ಬಿಡ ಬಿಡ ಪೂರ ತಳಗ ಬಿಡ ಇಷ್ಟ ಇಷ್ಟ ಸ್ಪ್ರಿಂಗ್ ಐತಿ ಇಷ್ಟ ಇನ್ನೊಂಟ ಎಬಸ್ರ ನಾಟ ಹಾಕೋದು ಬೇಡ ವಯಸ್ಸರ ಒಂದು ಹಾಕ್ಲಿ ಎಲ್ಲೈತಿ ವಯಸ್ಸಲ್ಲಿ ಎದ ಹಿಡ್ಕೊರ್ ಉಂಟ ಅಲ್ಲಿ ಆದ್ರ ಚಂದ ಅಲ್ಲಿ ಆದ್ರ ನೆಲ್ಲಿಕಾಯಿ ಗಿಡ ಕಡಿಬೇಕಾಕತಿ ಜೋಕಾಲಿ ಆಡಾಕಿದೆ ಅದ್ರ ಕುಂಡ್ರದ್ ಅಷ್ಟ ಅದ ಅಷ್ಟ ಹೌದು ಬಿಡ ಅಲ್ಲೆಲ್ಲ ಆಕತಿ ಇಲ್ಲಿ ಹಾಕಿಬಿಟ್ರೆ ಮುಗಿತೀವಿ ಅಲ್ಲಿ ಹಾಕಿಬಿಟ್ರೆ ಅದು ಬಾಲಿ ನಾವ್ ಇಲ್ಲಪ್ಪ ನಮ್ಗೆ ಇಲ್ಲೇ ಬೇಕು ಹಾದ್ಯಾಗ ಅದು ಏನ್ ನ್ಯಾಳ ಇರ್ತೈತಿ ಏನ್ ಇರ್ತೈತಿ ಮತ್ತೆ ಇಲ್ಲೇ ಯಾವಾಗಲೂ ನೆರಳು ತಗದಡ ವೆಲ್ಡಿಂಗ್ ಎಲ್ಲ ಗೊತ್ತಲ್ಲ ನಮಗೆ ಯಾರಿಗೊಮ್ಮೆ ನೆರಕ್ ಬಿದ್ರಿ ಏನ್ ಮಾಡಕ್ ಬರಂಗ ಯಪ್ಪ ನಾ ಬಿಡ್ತಾನೆ ಅವಾಗ ಹತ್ತಿರ ಕುಡಿಬೇಕು ನನ್ ಬೇಕತಿ ಇದು ನಮ್ ಫೋನ್ ಹಾಕಾಕ್ರಿ ವಿಡಿಯೋ ಅಪ್ಲೋಡ್ ಅಯ್ಯ ಬೇಡ ಬೇಡ ಅದು ಬೇಕಾ ಅಯ್ಯ ಅದು ಬೇಕು ಇದನ್ನ ಇಷ್ಟ ಮ್ಯಾಕ ಇಲ್ಲೇ ಹಿಂಗ ಮೂತಿ ಗಾದಿ ಏನು ಬರಂಗಿಲ್ಲ ಅದ್ರ ಮುಂದೆ ಅದೇನ್ ಬಿಡು ಹಳೆ ಅರಿವಿ ತುಂಬಿ ಮಾಡಿ ಇಡಾಗ ಐಕ್ಯ ಹಾಕ್ಬೋದು ತಿರುಗಿಸ್ಕೊಂಡು ಹೆಂಗೈತ್ ನೋಡ್ರಿ ನಾವ್ ದಡಪ್ಪ ಕೊಂಡ್ರ ಊಟ ಮಾಡ ಹಚ್ಚವಳಕಿ ನಂಗೆ ಹಚ್ಚೇ ಇಲ್ಲ ಅಮ್ಮ ನಾ ಹೆಚ್ಚಳ ಮನ್ಯಾಗ ಅದನ್ನ ಮನ್ಯಾಗ ಇದ್ದಂಗ ಮಕ್ಕೊಂದಿರ್ಬೇಕವ್ರ ಏನಿಲ್ಲ
ಏ ತೂಗೋದ ಅಲ್ ಮತ್ತ ಜೋಕಾಲಿ ಅಲ್ಲದ ನೀವ್ ಎಲ್ಲಾರು ನಾವ್ ಇಲ್ಲ ನೀವ್ ಏನಾರು ಮಾಡಿ ಹಂಗ ಬಡ್ದು ಅದಕ್ಕಾರ ಬಡ್ದು ಮುರಿದು ಹೋಗಿದ್ರಿ ಸೂಕ್ಷ್ಮ ಹಾ ಅವು ವೆಲ್ಡಿಂಗ್ ಹೆಂಗ್ ಮಾಡಿರ್ತಾರ ಹೆಂಗಿಲ್ಲ. ಸುಮ್ಮ ಅದೊಂದು ಆಸೆ ಐತಿ. ಅದೊಂದು ಆಸೆ ಇತ್ತ ನನ್ನ ಗಂಡ ಈಡೇರಿಸಿದ. ತರದೊಂದು ಆಸೆ ಐತಿ. ಮಗನ ಟ್ಯಾಕ್ಟರ್ ಇಲ್ಲ ಏನಿಲ್ಲ, ಮುಗೀತು ನಮ್ಮ ಆಸೆ ಇಲ್ಲ ಫುಲ್ಫಿಲ್ ಅದು. ಅಲ್ಲಿ ಒಳಗ್ ಹಾಕಾಕ ಅಲ್ಲಿ ಹಾಕಾಕ ಗಾಂವ್ ಕತ್ತ ಅವ್ನು ತಗೊಂಬಪ್ಪ, ಇಳಿಪ ಹೋಗ್. ಟ್ರ್ಯಾಕ್ಟರ್ ತಗೊಂಬರ್ರಿ. ಇಲ್ಲ ಅದನ್ನ ತಾರಲ್ಲ ಹಾ ಟ್ಯಾಕ್ಟರ್ ತಗೊಂಡ್ ಆಯ್ತು ನೋಡ್ ನಾನು ನಿಚ್ಚುನ್ ತೊಗೊಂಬಾರ ಮೆಣಸಿನ್ಕಾಯಿ ಅದಕ್ಕದ ಇಲ್ಲೇ ಹೋಗಿದ್ರು ಆ ಕುಂತ ನೋಡಿ ಹಂಗೆ ಕುಂದ್ರಬೇಕು. ಇವ್ ಕುಂದ್ರ ಅಂತ ಹಿಂಗೆ ಬಿದ್ದಾರ. ಅದನ್ನ ಹಾಕೋದು ಇಲ್ಲೇ ಆಗ್ಬಿಟ್ಟಾರ ನ್ಯಾಚುರಲ್ ಆಗಿ. ನೋಡ್ರಿ ಇರೋ ಅಷ್ಟದ್ರೊಳಗೆ ಹೆಂಗೆ ಬೇಕು ಹಂಗೆ ಅರೇಂಜ್ ಮಾಡ್ಕೊಂಡ್ಬಿಡೋದು. ಮ್ಯಾಕತ್ತ ಮತ್ತೆ ಸ್ಪ್ರಿಂಗ್ ಹಾಕೊಂಡ್ ತಯಾಕ್ ಬರ್ತಿಲ್ಲ ಈಗ. ಕಳಾಕತ್ತ. ಸ್ಪ್ರಿಂಗ್ ಹಾಕೊಂಡ್ ಗ್ರೀನ ತರಬೇಕಿತ್ತೇನ, ಗ್ರೀನ್ ಕಾಣಿಸ್ತಿತ್ತು. ಅದನ್ನ ಕಳೆದು ಬಿಡೋದಲ್ಲ, ಅಲ್ಲಿ ತಂದೋಗಿ ಇಲ್ಲಿ ಹೋಗುದು ಕಳೆದು ಅದನ್ನ ಹೋಗಿ ಹಾಕೋಗಲ್ಲೇ ಹೌದಾ. ಇದನ್ನ ತಕೊಂಡ್ ಹೋಗೋದ್ರ ಇದನ್ನ ಆ ಕಾಟ ಐತಪ್ಪ, ಹಿಂದೆ ಕಾಟಕ್ ಬಡಿತೈತಿ. ಹೋಗಿ ಹಾಕಿ ಬರೋದನ್ನ ಅಲ್ಲೇ ಹಿಂಗ ನೋಡು. ಎಷ್ಟು ಇರ್ತಾವ ಕುಂಡ್ರಕ್ಕ. ಯಾರ ಬಂದ್ರ 4 ಮಂದಿ ಕುರ್ಚಿ ಹಾಕೊಂಡ್ ಅಲ್ಲಿ ಕುಂಡಿರ್ತಾರ. 4 ಮಂದಿ ಇದ್ರಾಗ ಕುಂದ್ಸುದ. ನೋಡಲ್ಲ ಇವ್ನು ನಿನ್ ದಡ ಮಾತಾಡದಂತ ತೀರಾ ಹೆಚ್ಚಂದ. ನಿಂದ್ರ ಅವ ಕುಂದ್ರಾಕ ಹಂಗಿಲ್ಲ, ಮೊದಲ ಕಾಟ ಬಿಡಿತೈತಿ ಹಿಂದಲ್ಲಿ. ಹಾ ಸಿಮೆಂಟ್ ಕಂಬ ಹೊಳ್ಳ ಅವು ಕೇಳ್ತಾವದ ಮತ್ತ ಇಡೀ ಇದ ಅಳಗ್ಯಾಡಕತ್ತದ ಮನಿನ ತಗಡ. ಕಾಟ ಆ ಕಡೆ ಸರ್ಸಕ್ಕೂ ಬರಂಗಿಲ್ಲ ಅದನ್ನ. ನಾವಲ್ಲ